Dear ninth standard students, welcome to Ajo Allrounder channel. Today we will learn your first poem, The Grass is Really Like Me. This poem is written by Kishwar Naheed. She is famous poetess of Pakistan, originally written in Urdu and translated by Rukhsana Ahmad. This original Urdu poem translated to English. About the poem addresses the challenges faced by women in the present context. ಈಗಿನ ಪರಿಸ್ಥಿತಿಯಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸವಾಲುಗಳನ್ನು ಈ ಕವಿತೆ ಪ್ರತಿಬಿಂಬಿಸುತ್ತದೆ. The poet finds similarity between her life and the life of a blade of grass. ಒಂದು ಗರಿಕೆಯ ತುಂಡು, ಆ ಹುಲ್ಲಿನ ತುಂಡು ಏನು ಅನುಭವಿಸ್ತದೆ ತನ್ನ ಜೀವನದಲ್ಲಿ, ಅದಕ್ಕೂ ಮತ್ತು ತನಗೂ ಇರುವ ಒಂದು ಸಿಮಿಲ್ಯಾರಿಟಿ, ಒಂದು ಏಕರೂಪತೆಯನ್ನು ಕವಿಯಿತ್ರಿ ಇಲ್ಲಿ ನಮಗೆ ಹೇಳಬಯಸ್ತಾರೆ. Read the poem to understand in what specifics the poet and the grass are similar. ಯಾವ ವಿಧದಲ್ಲಿ ಕವಿಯಿತ್ರಿ ಮತ್ತು ಹುಲ್ಲು ಏಕರೂಪವಾಗಿದೆ, ಒಂದೇ ತೆರನಾಗಿ ಕಾಣ್ತಾ ಇದೆ ಅನ್ನೋದನ್ನು ನಾವು ಕವಿತೆಯನ್ನು ಓದಿ ತಿಳಿದುಕೊಳ್ಳೋಣ. The grass is also like me. ಈ ಹುಲ್ಲು ಕೂಡ ನನ್ನ ಹಾಗೆ. It has to unfurl underfoot to fulfill itself. Unfurl ಅಂದರೆ ಓಪನ್ ಔಟ್, ಸ್ಪ್ರೆಡ್ ಔಟ್, ಟು ಫುಲ್ಫಿಲ್ ಇಟ್ಸೆಲ್ಫ್, ತನ್ನನ್ನು ತಾನು ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಇದು ಕೂಡ ನೆಲದ ಕೆಳಗೆ ಹೋಗಬೇಕಾಗ್ತದೆ, ಕಾಲಿನ ಕೆಳಗೆ ಹೋಗಬೇಕಾಗ್ತದೆ. ಅನ್ಫರ್ಲ್ ಅಂಡರ್ಫುಟ್ ಅಂದರೆ ಕಾಲಿನ ಕೆಳಗೆ ಹೋಗಬೇಕಾಗ್ತದೆ ಅಂತ ಕವಿ ಹೇಳ್ತಾರೆ. ಅಂದರೆ ಒಂದು ಯಾವುದೇ ಸಸ್ಯ ಆಗಲಿ ಹುಲ್ಲಾಗಲಿ ಅದು ನೆಲದ ಕೆಳಗೆ ಹೋಗಿ ಬೇರು ಬಿಟ್ಟು ಅಲ್ಲಿಯ ನೀರನ್ನು ಹೀರಿಕೊಂಡು ಬೆಳೀತದೆ. ಬಟ್ ವಾಟ್ ಡಸ್ ಇಟ್ಸ್ ವೆಟ್ನೆಸ್ ಮ್ಯಾನಿಫೆಸ್ಟ್? ಇದರ ತೇವ ಏನನ್ನು ಹೇಳ್ತದೆ, ಯಾವುದನ್ನು ತೋರಿಸ್ತದೆ? ಮ್ಯಾನಿಫೆಸ್ಟ್ ಅಂದರೆ ರಿವೀಲ್. ಎ ಸ್ಕಾರ್ಚಿಂಗ್ ಸೆನ್ಸ್ ಆಫ್ ಶೇಮ್ ಆರ್ ದ ಹೀಟ್ ಆಫ್ ಎಮೋಷನ್. ಇಲ್ಲಿ ನೋಡಿ, ಸ್ಕಾರ್ಚಿಂಗ್ ಅಂದರೆ ಸ್ಕಾರ್ಚ್ ಅಂದರೆ ಬರ್ನ್ ಸರ್ಫೇಸ್, ಅಂದರೆ ಒಂದು ಸುಡುವುದು, ದಹಿಸುವುದು, ಕಮರುವುದು, ಅದಕ್ಕೆ ಸ್ಕಾರ್ಚಿಂಗ್ ಅಂತೀವಿ. ಸ್ಕಾರ್ಚಿಂಗ್ ಸೆನ್ಸ್ ಆಫ್ ಶೇಮ್ ಆರ್ ದ ಹೀಟ್ ಆಫ್ ಎಮೋಷನ್ ಅಂದರೆ ಒಂದು ಭಾವನೆಗಳನ್ನು ಅಥವಾ ನಾಚಿಕೆಯನ್ನು ಇದು ದಹಿಸ್ತಾ ಇದೆಯಾ, ಅದು ಸುಡ್ತಾ ಇದೆಯಾ ಅಂತ ಕವಯಿತ್ರಿ ಕೇಳ್ತಾರೆ. ಇಲ್ಲಿ ಹುಲ್ಲು ಕೂಡ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಕಾಲಿನ ಕೆಳಗೆ ಹೋಗಿ ಹರಡಬೇಕು, ಬೆಳಿಬೇಕು. ಇದರ ತೇವಾಂಶ ಏನು ನಮಗೆ ತೋರಿಸ್ತಾ ಇದೆ, ಇದರ ಭಾವನೆಗಳನ್ನು ಅಥವಾ ಇದರ ನಾಚಿಕೆ ಸ್ವಭಾವವನ್ನು, ಅದು ಕಮರುವಿಕೆಯನ್ನು, ದಹಿಸುವಿಕೆಯನ್ನು, ಯಾವುದನ್ನು ಇದು ತೋರಿಸ್ತಾ ಇದೆ ಅಂತ ಕವಿ ಕೇಳ್ತಾರೆ. The grass is also like me. As soon as it can raise its head. ಈ ಹುಲ್ಲು ನನ್ನ ಹಾಗೆ. ಯಾವಾಗ ಇದು ತನ್ನ ತಲೆಯನ್ನು ಎತ್ತುತ್ತದೆಯೋ, ದ ಲಾನ್ ಮೂವರ್ obsessed with flattening it into velvet. ದ ಲಾನ್ ಮೂವರ್, ಆ ಹುಲ್ಲನ್ನು ಕತ್ತರಿಸುವ ಯಂತ್ರ ಬಂದು ಇದನ್ನು ಮತ್ತೆ ಮಲಗಿಸಿ ಬಿಡುತ್ತದೆ, ಫ್ಲ್ಯಾಟ್ ಮಾಡಿಬಿಡ್ತದೆ. ವಿತ್ ಫ್ಲ್ಯಾಟ್ನಿಂಗ್ ಇಟ್ ಇಂಟು ವೆಲ್ವೆಟ್, ಇದನ್ನು
ತುಳಿದು ಮೆತ್ತಗೆ ಮಾಡಿ ಮೆತ್ತೆಯ ಹಾಗೆ ವೆಲ್ವೆಟ್ ಹಾಗೆ ಇದನ್ನು ಸಪಾಟಾಗಿ ಮೆತ್ತಗೆ ಮಾಡಿಬಿಡ್ತದೆ. ಮೂವ್ಸ್ ಇಟ್ ಡೌನ್ ಅಗೇನ್, ಮತ್ತೆ ಇದರ ತಲೆಯನ್ನು ತೆಳಗೆ ಮಾಡಿಬಿಡ್ತದೆ. ಅಂದರೆ ಹುಲ್ಲು ಬೆಳೆದು ಸ್ವಲ್ಪ ಎತ್ತರ ಆಗಿ ತಾನು ನಿಂದಿರಬೇಕನ್ನುವುದರೊಳಗೆ ಆ ಒಂದು ಯಂತ್ರ ಬಂದು, ಲಾನ್ ಮೂವರ್ ಅಂದರೆ ಮಷೀನ್ ಯೂಸ್ ಫಾರ್ ಕಟಿಂಗ್ ಗ್ರಾಸ್ ಆನ್ ಎ ಲಾನ್, ಉದ್ಯಾನವನದಲ್ಲಿ ಹುಲ್ಲನ್ನು ಕೊರೆಯಲು ಉಪಯೋಗಿಸುವಂಥ ಯಂತ್ರ, ಅದು ಬಂದು ಮತ್ತೆ ಇದನ್ನು ಕಟ್ ಮಾಡಿ ಮೆತ್ತಗೆ ಮಾಡಿ ಅದರ ಮೈ ಮೇಲೆಲ್ಲ ಹರಿದಾಡಿ ಮೆತ್ತಗೆ ಮಾಡಿ ಹೋಗ್ತದೆ ಅಂತ. ಅಂದರೆ ಮಹಿಳೆ ಹೇಗೆ ತಾನು ತಲೆ ಎತ್ತಿ ಏನಾದರೂ ಹೇಳಬೇಕು, ತನ್ನ ಭಾವನೆಗಳನ್ನು ಸಮಾಜದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಾಗ ಎಲ್ಲರೂ ಅದನ್ನು ಸಮಾಜದಲ್ಲಿ ಅವಳ ಭಾವನೆಗಳನ್ನು ಕೇಳಿಸ್ಕೊಳ್ಳೋದಿಲ್ಲ, ಎಲ್ಲರೂ ಹತ್ತಿಕ್ತಾರೆ. ಇದನ್ನು ಇಲ್ಲಿ ಕವಯಿತ್ರಿ ಹೇಳ್ತಾರೆ. ಅಂದರೆ ದೇರ್ ಆರ್ ಸಿಮಿಲಾರಿಟೀಸ್, ಮೆನಿ ಸಿಮಿಲಾರಿಟೀಸ್ ಬಿಟ್ವೀನ್ ಗ್ರಾಸ್ ಆ್ಯಂಡ್ ವುಮನ್. When grass grows and raises its head, the lawn mower comes and suppresses it by cutting and makes it flat. In the similar way, women's feelings and emotions are also suppressed by the dominant section of the society. ಈಗ ಮುಂದೆ ನೋಡೋಣ. How you strive and endure to level women down to. ಹೀಗಾದರೆ ಹೇಗೆ ನಾವು ಇದಾಗೋದು, ಎದ್ದು ನಿಂದಿರಲಿಕ್ಕಾಗ್ತದೆ, ಮತ್ತು ಪ್ರಯತ್ನವನ್ನು ಮಾಡಲಿಕ್ಕಾಗ್ತದೆ. ಮಹಿಳೆಯನ್ನು ಈಕ್ವಾಲಿಟಿ, ಒಂದು ಸಮಾನತೆಯನ್ನು ಮಹಿಳೆಯು ಕೂಡ ಸಮಾನಳು ಅಂತ ತೋರಿಸಲಿಕ್ಕೆ ಹೇಗೆ ಆಗ್ತದೆ? ದ ಪೊಯೆಟ್ ಹಿಯರ್ tells us, in this condition, how you are going to strive and endure to level the woman, but neither the earth's nor woman's desire to manifest life dies. ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ಭೂಮಿ ಅಂದರೆ ಮಹಿಳೆ, ಭೂಮಿ ಆಗಲಿ ಮಹಿಳೆ ಆಗಲಿ, ಅವಳ ಒಂದು ಆಸೆ ಅಲ್ಲೇ ಕಮರಿ ಹೋಗ್ತದೆ, ಸತ್ತು ಹೋಗ್ತದೆ ಅಂತ. ಅವಳು ಎದ್ದು ಏನೋ ಹೇಳಬೇಕು, ತನ್ನ ಭಾವನೆಗಳನ್ನು ತೋಡ್ಕೋಬೇಕು ಅಂದರೆ ಅದಕ್ಕೆ ಈ ಸಮಾಜ ಅವಕಾಶ ಮಾಡಿಕೊಡ್ತಾ ಇಲ್ಲ. ಟೇಕ್ ಮೈ ಅಡ್ವೈಸ್, ದ ಐಡಿಯಾ ಆಫ್ ಮೇಕಿಂಗ್ ಎ ಫುಟ್ಪಾತ್ ವಾಸ್ ಎ ಗುಡ್ ಒನ್. ನನ್ನ ಸಲಹೆಯನ್ನು ತೆಗೆದುಕೊಳ್ಳ್ರಿ. ಈ ಫುಟ್ಪಾತ್ ನಡೆದಾಡಲು ದಾರಿಯನ್ನು ಮಾಡೋದಿದೆಯಲ್ಲ, ಇದೊಂದು ಒಳ್ಳೆಯದು ಅಂತ ಕವಿ ಇಂಡೈರೆಕ್ಟಾಗಿ ಹೇಳ್ತಾನೆ. ಅಂತಂದರೆ ಒಂದು ನಡೆದಾಡಲಿಕ್ಕೆ ಒಂದು ದಾರಿಯನ್ನು ಮಾಡ್ತಿರಲ್ಲ, ಅದೇನು ಕೆಟ್ಟದ್ದಲ್ಲ, ಒಳ್ಳೆಯದು ಅಂತ. ದೋಸ್ ಹೂ ಕೆನಾಟ್ ಬಿಯರ್ ದ ಸ್ಕಾರ್ಚಿಂಗ್ ಡಿಫೀಟ್ ಆಫ್ ದೇರ್ ಕರೇಜ್. ಸ್ಕಾರ್ಚಿಂಗ್ ಡಿಫೀಟ್, here scorching defeat refers to burning woman's feeling and courage. Scorch means burning, burn surface, ದಹಿಸು, ಕಮರಿಸು. ಅಂದರೆ ಅವಳ ಒಂದು ಯೋಚನೆಗಳನ್ನು, ಅವಳ ಆಸೆಗಳನ್ನು, ಅವಳು ಹೇಳಬೇಕೆನ್ನುವ ಅವಳ ತುಡಿತಗಳನ್ನು ನಾವೆಲ್ಲ ಸುಟ್ಟು ಹಾಕಿಬಿಟ್ಟಿದ್ದೀವಿ, ಅವನ್ನೆಲ್ಲ ಕಮರು ಹಾಗೆ ಮಾಡಿದ್ದೀವಿ ಅಂತ ಸ್ಕಾರ್ಚಿಂಗ್ ಡಿಫೇಟ್ ಆಫ್ ದರ್ ಕರೇಜ್ ಅಂತ ಹೇಳ್ತಾರೆ. ಆರ್ ಗ್ರಾಫ್ಟೆಡ್ ಆನ್ ದ ಅರ್ತ್, ಅವು ಭೂಮಿಯಲ್ಲಿ ಕಸಿ ಮಾಡಲ್ಪಟ್ಟಿವೆ. ದಟ್ ಈಸ್ ಹೌ ದೆ ಮೇಕ್ ವೇ ಫಾರ್ ದ ಮೈಟಿ. ಅವು ಭೂಮಿಯಿಂದ ಹೋಗೋದಿಲ್ಲ, ಕಸಿ ಮಾಡಿದ ಹಾಗಿದಾವಂತ. ದಟ್ ಈಸ್ ಹೌ ದೆ ಮೇಕ್ ವೇ ಫಾರ್ ದ ಮೈಟಿ. ಇವು ಇನ್ನೂ ಪ್ರಬಲವಾಗ್ತವೆ. ಬಟ್ ದೇ ಆರ್ ಮಿಯರ್ಲಿ ಸ್ಟ್ರಾ, ನಾಟ್ ಗ್ರಾಸ್. ದ ಗ್ರಾಸ್ ಇಸ್ ರಿಯಲಿ ಲೈಕ್ ಮೀ. ಅವು ಕೇವಲ ಸ್ಟ್ರಾ ಅಂದರೆ ಈ ಹುಲ್ಲು ಕಡ್ಡಿಗಳು, ಹುಲ್ಲು ಅಲ್ಲ ಅಂತ. ಬರೀ ಹುಲ್ಲಲ್ಲ, ಹುಲ್ಲು ಕಡ್ಡಿಗಳು. ದ ಗ್ರಾಸ್ ಈಸ್ ರಿಯಲಿ ಲೈಕ್ ಮೀ. ಹುಲ್ಲು ನನ್ನ ಹಾಗೆಯೇ ಇದೆ ಅಂತ. ಇಲ್ಲಿ ಸ್ಟ್ರಾ ಅಂದರೆ ಡ್ರೈಡ್ ಸ್ಟಾಕ್ಸ್ ಆಫ್ ಗ್ರೇನ್ ಯೂಸ್ಡ್ ಆಸ್
ಫಾಡರ್ ಆರ್ ಫಾರ್ ಥ್ಯಾಚಿಂಗ್ ಪ್ಯಾಕಿಂಗ್ ಎಕ್ಸೆಟ್ರಾ. ಅಂದರೆ ಒಂದು ಒಣಗಿದ ಹುಲ್ಲು, ಗಟ್ಟಿಯಾದ ಒಣಗಿದ ಹುಲ್ಲು ಅಂತ. ದ ಗ್ರಾಸ್ ಈಸ್ ರಿಯಲಿ ಲೈಕ್ ಮೀ. ಮತ್ತೆ ಕವಿ ಹೇಳ್ತಾರೆ ಹುಲ್ಲು ನನ್ನ ಹಾಗೆಯೇ ಅಂತ. ಈ ಪದ್ಯದ ಸಮರಿಯನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ನಮ್ಮ ಚಾನಲನ್ನು ನೋಡ್ತಾ ಇರಿ. ಪದ್ಯ, ಗದ್ಯ, ಪ್ರಶ್ನೋತ್ತರಗಳು ಇತ್ಯಾದಿಗಳನ್ನು ಮಾಡ್ತಾ ಇರ್ತೀವಿ. ನಿರಂತರವಾಗಿ ನೋಡಿ ನಿಮ್ಮ ಗೆಳೆಯರಿಗೂ ತಿಳಿಸಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಈಗ ಸಮರಿಯನ್ನು ನೋಡಿ. ದ ಗ್ರಾಸ್ ಈಸ್ ರಿಯಲಿ ಲೈಕ್ ಮೀ. Summary in English. This poem is written by Kishwar Naheed. He is one of the best known women poets of Pakistan. This original Urdu poem translated to English by Rukhsana Ahmad. In this poem, poetess compares herself to grass. She feels the condition of woman in the society and of the grass is similar. Here, when she says me, it refers to entire woman folk. There are many similarities between grass and woman. The wetness of grass manifests scorching sense of shame or heat of emotions of woman. When grass grows and raises its head, the lawn mower comes and suppresses by cutting and makes it flat. In the similar way, woman's feelings and emotions are suppressed by the dominant section of the society. In this condition, poet asks how you are going to strive and endure to level woman, means equality of woman in society. Poetess tells here woman's desire to express her views and ideas dies. Here, poet says indirectly, the idea of making footpath was a good one. Here, poet says, scorching defeat. It refers to burning woman feelings and courage. After cutting, the grass become even more stronger and try to grow again. Here means after cutting every time, grass becomes even more harder. Like the grass, woman's desire cannot be suppressed by the dominant society. Woman will become more stronger and raise head again like growing grass. This completes the summary of poem. Dear students, watch our channel regularly for your English, Hindi, Kannada text related videos. ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮ್ಮ ಕನ್ನಡ, ಹಿಂದಿ, ಇಂಗ್ಲೀಷ್ ವಿಡಿಯೋಗಳನ್ನು ನೋಡುತ್ತೀರಿ. ನಿಮ್ಮ ಗೆಳೆಯರಿಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.